ನಾಡಿನ ನಮ್ಮ ದೇಶ ಭಾರತ ನಮ್ಮ ದೇಶ ಭಾರತ ನಮ್ಮ ದೇಶ ನಾಡು ನಾಡಿನ ಕಡಕಡಗಳಲ್ಲಿ ನಮ್ಮಯ ದೇಶ ಭಾರತ ನಮ್ಮ ದೇಶ ಭಾರತ ನಮ್ಮ ದೇಶ ನಾಡು ನಾಡಿನ ಕಡಕಡಗಳಲ್ಲಿ ನಮ್ಮಯ ದೇಶ ಭಾರತ ನಮ್ಮ ದೇಶ ಭಾರತ ನಮ್ಮ ದೇಶ ನಾಡು ನಾಡಿನ ಕಡಕಡಗಳಲ್ಲಿ ಬೆಳಗಿನ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ವೀರರಾಣಿ ಚೆನ್ನಮ್ಮ ರಾಜರಾಣಿ ಮಲ್ಲಮ್ಮ ವೀರರಾಣಿ ಚೆನ್ನಮ್ಮ ರಾಜರಾಣಿ ಮಲ್ಲಮ್ಮ ವೀರಶೂರರಿಗೆ ಜನ್ಮನೆತ್ತಲು ಆದಾಯೇ ವೀರಶೂರರಿಗೆ ಜನ್ಮ ಕೊಟ್ಟಲು ಆದಾಯೇ ಜಯ ಭಾರತ ಜಯ ಭಾರತ ಜಯ ಭಾರತ त्रैलोक्यं मंगलं कुरु ताई करुणामयणे रक्षिसु भुवनेश्वरी धरियೊಳಗವತರಿಸಿ ನೀ ಧರಿಯುಧರಿಸು ताई करुणामयणे रक्षिसु भुवनेश्वरी ताई करुणामयणे रक्षिसु भुवनेश्वरी धरिಯೊಳಗವತರಿಸಿ ಧರಿ ಉತ್ತರಿಸು ಧರಿಯೊಳಗವತರಿಸಿ ಧರಿ ಉತ್ತರಿಸು
ಧರೆಯೊಳಗವತರಿಸೆ ಧರೆ ಉತ್ತರಿಸು ಧರೆಯೊಳಗವತರಿಸೆ ಧರೆ ಉತ್ತರಿಸು ಧರೆಯೊಳಗವತರಿಸೆ ಧರೆಯೊಳಗವತರಿಸು ತಾಯಿ ಲಕ್ಷ್ಮೀದೇವಿ, ಈ ಧರೆಯಲ್ಲಿ ಯಾರಿಗಾದ್ರೂ ವಿಷ ಸರ್ಪ ಕಚ್ಚಿದ್ರೆ ನಿನ್ನ ಸನ್ನಿಧಿಗೆ ಬಂದು ಕೈ ಮುಗಿದರೆ ಸಾಕು, ಅವರ ದೇಹದಲ್ಲಿರೋ ಎಲ್ಲ ವಿಷವೂ ಮಾಯವಾಗಿ ಹೋಗುವುದು. ಆದರೆ ಈ ಊರಿನಲ್ಲಿ ಪ್ರತಿಯೊಬ್ಬರ ಬಾಳಿನಲ್ಲಿ ವಿಷ ಸರ್ಪವಾಗಿ ಕಾಡುತ್ತಿದ್ದಾನೆ ಆ ನರನಾಗರ. ಅವನು ಸೊಕ್ಕ ನಡಗಿಸಿ ನಮ್ಮನ್ನು ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಹೇಮ ಹೇಮ ಮುಗಿತೇನೆ. ಮುಗೀತು, ಬನ್ನಿ ಸ್ವಾಮಿ. ಹೇಮ, ನಮ್ಮ ಎರಡು ಎತ್ತಗಾದ ರಾಮ ಲಕ್ಷ್ಮಣನನ್ನು ಮೇ ತಗೊಂಡು ಬಂದಿದ್ದೇನೆ, ಪೂಜೆ ಆದ್ರೂ ಮಾಡಿಬಿಡಿ. ಆಯ್ತು ರೀ. ನಮ್ಮ ಎರಡು ಎತ್ತುಗಳನ್ನು ಮೇವು ಕಟ್ಟಿ ಹೊರಗು ಕಟ್ಟಿ ಮೇವು ಹಾಕಿ ಬರುತ್ತೇನೆ. ಆಯ್ತು ಸ್ವಾಮಿ. ತಾಯಿ ಲಕ್ಷ್ಮೀದೇವಿ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾದ ರಾಮ ಲಕ್ಷ್ಮಣನ ಜೋಡಿ ಎತ್ತುಕೊಂಡು ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಏನ್ ಮಾಡ್ತಾ ಇದ್ದೆ? ಈ ಸನ್ನಿಧಿಯಲ್ಲಿ ನಿಂತು ಏನೆಂದು ಬೇಡಿಕೊಳ್ಳುತ್ತಿದ್ಯಾ? ಈ ಬಡತನದ ಭವನಿಯಿಂದ ನಮ್ಮನ್ನು ಆದಷ್ಟು ಬೇಗ ಪಾರು ಮಾಡು ತಾಯಿ ಎಂದು ಬೇಡಿಕೊಂಡೆ. ಬಡತನ ಎಂಬ ಹೇಮ, ಬಡವರು ಬಡವರಾಗಿ ಉಳಿಬೇಕು, ಶ್ರೀಮಂತರು ಶ್ರೀಮಂತರಾಗಬೇಕು ಎನ್ನುವ ಆ ಕಾಲದಲ್ಲಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು ಹೇಮ, ಯಾವಾಗ ಮುಂದೆ ಬರಬೇಕು? ಈ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ಇವತ್ತಲ್ಲ ನಾಳೆ ಆದ್ರೂ ಈ ಸಮಾಜದಲ್ಲಿ ನಮ್ಮ ಮನೆತನ ಮುಂದೆ ಬರುವಂತೆ ಈ ತಾಯಿ ಕಾಪಾಡುತ್ತಾಳೆ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ಹೇಮ ನಂಬಿಕೆ, ಹೇಮ ನಂಬಿಕೆ ಎನ್ನುವ ಮೂರಕ್ಷರಕ್ಕೆ ಮಾರಿ ಹೋದಾಗ ಇನ್ನೇನು ನಂಬಿಕೆ ಹೇಮ, ಇನ್ನೇನು ನಂಬಿಕೆ? ನಂಬಿ ಕೆಟ್ಟವರಿಲ್ಲ ರಂಗಯ್ಯ ಎಂಬಂತೆ ಆ ಕನಕದಾಸರ ನುಡಿಯಂತೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ಸ್ವಾಮಿ, ನಂಬಿಕೆ ಮುಖ್ಯ. ಇಲ್ಲ ಹೇಮ, ಇಲ್ಲ. ಈ ಮೂರಕ್ಷರ ಹೇಮ ಪೂಜೆ ಪುನಸ್ಕಾರ ಅಂತ ಹೇಳಿ ಸಮಯವನ್ನು ಹಾಳು ಮಾಡಬೇಡ. ಯಾಕ್ರಿ ದೇವರ ಬಗ್ಗೆ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡ್ತಿರ್ವಿರಿ? ಹೇಳುತ್ತೇನೆ ಹೇಮ, ಹೇಳುತ್ತೇನೆ. 25 ವರ್ಷಗಳ ಹಿಂದೆ ಈ ಲಕ್ಷ್ಮೀದೇವ ಜಾತ್ರೆಯಲ್ಲಿ ಸಾಮೂಹಿಕ ಯುವ ಇದ್ದವು. ನನ್ನ ತಂದೆಗಳಾದ ರಾಮಚಂದ್ರ ಮತ್ತು ಸೀತಾಮಾತೆಯನ್ನು ಕೊಲೆ ಮಾಡಿಬಿಟ್ಟರು. ಆ ನರನಾಗ ಮಾಡಿಬಿಟ್ಟರು. ಸ್ವಾಮಿ, ಏನು ಹೇಳುತ್ತಿರುವಿರಿ ನೀವು? ಹೌದು ಹೇಮ, ನಾನು ಹೇಳುತ್ತಿರಲ್ಲ ನಿಜಾನೇ. ಅದೇ ಸೋಮವಾರ ನಡೆದು ಹೋಯಿತು ಆ ದುರಂತ. ಅಲ್ಲ ರೀ, ಇಂಥ ದೊಡ್ಡ ಬೆಟ್ಟದಂತ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದೆಷ್ಟೊಂದು ಕಷ್ಟ ಪಡುತ್ತಿರುವಿರಿ ನೀವು. ಹೌದು ಹೇಮ, ನಾನು ಹೇಳ್ತಿಲ್ಲ ನಿಜ. ಮನುಷ್ಯನೆಂಬ ಬಾಯಿದರೆ ಈ ಜನ್ಮದಲ್ಲಿ ಸಾರ್ಥಕ. ಹೋಗ್ಲಿ ಬಿಡಿ, ಈ ವಿಷಯವೇನಾದ್ರೂ ನಿಮ್ಮ ತಮ್ಮ ರಾಜೇಂದ್ರನಿಗೆ ಗೊತ್ತಾಗಿದೆಯಾ? ಯಾಕಂದ್ರೆ ಅವನು ಇನ್ನು 5 ವರ್ಷ ತುಂಬಿದ್ದವು ಅಷ್ಟೇ. ಈಗ ಆ ವಿಷಯವನ್ನು ತಿಳಿಸಿದರೆ ಚಿಂತೆಯಲ್ಲಿ ಕೊರಗುತ್ತಾನೆ ಆ ನನ್ನ ಸಹೋದರ ರಾಜೇಂದ್ರ. ಅಲ್ಲ ರೀ, ಅದೆಷ್ಟು ದಿನ ಅಂತ ಈ ಕಷ್ಟವನ್ನು ನೀವು ಒಬ್ಬರೇ ಬಚ್ಚಿಟ್ಟುಕೊಂಡು ಕಷ್ಟಪಡುವಿರಿ. ಆದಷ್ಟು ಬೇಗ ಈ ವಿಷಯವನ್ನು ನಿಮ್ಮ ತಮ್ಮನಿಗೆ ತಿಳಿಸಿಬಿಡಿ. ಬೇಡ ಹೇಮ, ಬೇಡ. ಈಗ ಸಮಯ ಬಂದಾಗ ನಾನೇ ಹೇಳಿ ಸರಿಪಡಿಸುತ್ತೇನೆ. ಸರಿ, ನಾನು ಮೈದಾನ ಬರೋ ಹೊತ್ತಾಯ್ತು. ಒಳಗಡೆ ತುಂಬಾ ಕೆಲಸ ಇದೆ, ನಾನು ಕೆಲಸ ಮಾಡೋ ಹೋಗ್ತೀನಿ. ನಿನ್ನ ಸುಂದರ, ನಿನ್ನ ಬಾಯಿಂದ ಒಂದು ಸುಂದರ ಗೀತೆ ಹಾಡುವ ನನ್ನ ಚಿನ್ನ.
ಏನಾಯ್ತು ನನ್ರನ್ನ?
ಈ ಗುಲಾಬಿಯು ನಿನಗಾಗಿ ಚಂದು ಈ ಗುಲಾಬಿಯು ನಿನಗಾಗಿ ಚಂದು ಪರಿಮಳ ನಿನಗಾಗಿ ಈ ಹೂವಿನಂಗ ಹೊರಟಿ ನಿನಗಾಗಿ ಕೆಲೆ ಹೊರಟಿ ನಿನಗಾಗಿ ಕೆಲೆ ಹೊರಟಿ ಈ ಗುಲಾಬಿಯು ನಿನಗಾಗಿ ಚಂದು ಪರಿಮಳ ನಿನಗಾಗಿ ಈ ಗುಲಾಬಿಯು ನಿನಗಾಗಿ ಚಂದು ಪರಿಮಳ ನಿನಗಾಗಿ ಈ ಹೂವಿನಂಗ ಹೊರಟಿ ಪಾರಪ್ಪ ಮೈದುನ ಈಗ ಬಂದೇನು? ಹೌದು ಅತ್ತಿಗೆ, ಈಗ ತಾನು ಬಂದೆ. ಬಾ ಸಹೋದರ, ಈಗ ಬಂದೆಯಾ? ಮೊದಲು ಈ ತಾಯಿಯ ಅನುಗ್ರಹ ಪಡೆದುಕೋ. ಹೌದಪ್ಪ, ನೀನು ಕೂಡ ಆ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ತೆಗೆದುಕೋ. ಅಣ್ಣ, ಅತ್ತಿಗೆ, ಆ ದೇವರ ಆಶೀರ್ವಾದದೊಂದಿಗೆ ನಿಮ್ಮಿಬ್ಬರ ಆಶೀರ್ವಾದವು ಮುಖ್ಯವಣ್ಣ, ಮುಖ್ಯ. ಎದ್ದೇಳು ಸಹೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕೇಸರಿ ಆಗಲಿ ಅನ್ನೋದೇ ಈ ನಿನ್ನ ಅಣ್ಣನ ಬಲವಾದ ಆಶೀರ್ವಾದ. ಈ ಪುಣ್ಯ ಭೂಮಿಯಲ್ಲಿ ನೀನೊಬ್ಬ ವೀರ ಪುರುಷನಾಗಿರ್ಬೇಕೆನ್ನುವುದೇ ನನ್ನ ಆಶೀರ್ವಾದ. ಅಣ್ಣ, ಅತ್ತಿಗೆ, ಈ ಕಲಿಯುಗದಲ್ಲಿ ಕ್ರೂರ ಕಚ್ಚ ಮಾಡುವ ಕರುಣೆಯನ್ನೇ ಬಗೆದು ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನೆಂದು ಹೆಸರು ಪಡೆದಿದ್ದರೆ ನನ್ನ ಹೆಸರು ಗಂಡುಗಲಿ ಹೇಳುವ ತಮ್ಮ ರಾಜಗಣ. ಹಾ ಸಹೋದರ, ಬಾರಪ್ಪ ಬಾ. ತಮ್ಮ ರಾಜೇಂದ್ರ, ನೀನು ನೌಕರಿಗೆ ಹೋದ ವಿಷಯ ಏನತ್ತಪ್ಪ? ಅಣ್ಣ, ಈಗಿನ ಕಾಲದಲ್ಲಿ ನಮ್ಮಂತರು ನೌಕರಿ ಹೋಗಬೇಕೆಂದರೆ ಹಣ ಕೊಡಬೇಕು. ಅದಕ್ಕೆ ನೌಕರಿ ಎಂಬ ನಾನುಡಿಗೆ ನೀರೆರಚಿ ಬರಬೇಕೆಂದೆ ಅಣ್ಣ, ನಿನ್ನಲ್ಲಿ ಇರಬೇಕೆಂದು. ಏನಾಯ್ತು ಅಂತ ಬಿಡಿಸಿ ಹೇಳಬಾರ್ದೇನು? ಅತ್ತಿಗೆ, ಈಗಿನ ಕಾಲದಲ್ಲಿ ನಮ್ಮಂತ ಬಡವರು ನೌಕರಿ ಪಡೆಯಬೇಕಾದರೆ ಲೆಕ್ಕವಿಲ್ಲದ ಲಂಚ ಕೊಡಬೇಕು ಮೇಲಾಧಿಕಾರಿಗಳಿಗೆ. ಅದಕ್ಕಾಗಿ ನೌಕರಿಯ ಬೇಡವೆಂದು ನಿರ್ಧಾರ ಮಾಡಿ ಬಂದು ಅತ್ತಿಗೆ, ನಿರ್ಧಾರ ಮಾಡಿ ಬಂದು. ಅಲ್ಲಪ್ಪ, ಬಂದ ನೌಕರಿಯನ್ನು ಬಿಟ್ಟು ಬಂದೆ ಅಂತ ಹೇಳ್ತಿರ್ವಲ್ಲ, ಮುಂದೆ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀಯಾ? ಅತ್ತಿಗೆ, ಅಂದ್ರೆ ಏನಪ್ಪ ನೀನು ಹೇಳೋ ಮಾತು? ಅತ್ತಿಗೆ, ಅದೇ 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 ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ, ನಿರ್ಧಾರ ಮಾಡಿದ್ದೇನೆ. ತಮ್ಮ ರಾಜೇಂದ್ರ, ತಮ್ಮ ಏನಾಯ್ತು ಬಿಡಿಸಿ ಹೇಳಪ್ಪ. ತಮ್ಮ ರಾಜೇಂದ್ರ, ನನ್ನ ತಮ್ಮ ಒಬ್ಬ ಡಾಕ್ಟರ್, ಒಬ್ಬ ಲಾಯರು, ಒಬ್ಬ ಮೇಲಧಿಕಾರಿ ಆಗ್ತಾನಂತ ಕನಸು ಕಂಡಿದ್ದ ಈ ಕಡು ಬಡವ. ಆದರೆ ಕನಸಿನ ಕಲ್ಪಿಗೆ ಕರಿಗೆ ಕಮರಿ ಹೋಯ್ತಪ್ಪ ಈ ನಿನ್ನ ಅಣ್ಣನ ಮಗ. ಹೌದಪ್ಪ, ನೀನು ನಮ್ಮ ಹಾಗೆ ಹೊಲದಲ್ಲಿ ದುಡಿಯುವುದು ಬೇಡ ಅಂತ ನಿಮ್ಮ ಅಣ್ಣ ಸಾಲ ಶೂಲ ಮಾಡಿ ನಿನ್ನನ್ನು ಓದಿಸುತ್ತಿದ್ದಾರೆ. ಅದಲ್ಲದೆ ನೀನೊಬ್ಬ ದೊಡ್ಡ ಸಹಾಯಕನಾಗಬೇಕು ಅಂತ ನಿಮ್ಮ ಅಣ್ಣನವರು ಬೆಟ್ಟದಷ್ಟು ಆಶಾ ಆಕಾಂಕ್ಷೆಗಳನ್ನು ಹೊತ್ತುಕೊಂಡಿದ್ದಾರಪ್ಪ. ಅತ್ತಿಗೆ, ಅಣ್ಣ, ಅತ್ತಿಗೆ, ಈ ಕಲಿಯುಗದಲ್ಲಿ ಒಬ್ಬ ಪೊಲೀಸ್ ಆದರೆ 4 ಜನರ ಕಳ್ಳರನ್ನು ಹಿಡಿಯಬಹುದು. ಲಾಯರ್ ಆದರೆ
4 ಜನರಿಗೆ ನ್ಯಾಯ ಕೊಡಿಸಬಹುದು. ಅದೇ ಒಬ್ಬರು ಡಾಕ್ಟರ್ ಆದರೆ 4 ಜನರ ಪ್ರಾಣ ಉಳಿಸಬಹುದು. ಡಾಕ್ಟರು, ಲಾಯರು, ಪೊಲೀಸು ಅವರಿಗಷ್ಟೇ ಯಾಕೆ, ಜಗತ್ತಿಗೆ ಅನ್ನ ಕೊಡುವನು ಒಬ್ಬ ರೈತ. ಅದಕ್ಕೆ ಒಬ್ಬ ರೈತ ಬೇಕಾದ, ಅದಕ್ಕೆ ರೈತನಾಗಬೇಕೆಂದು ಇಚ್ಛೆ ಮಾಡಿದ್ದೇನಮ್ಮ, ಇಚ್ಛೆ ಮಾಡಿದ್ದೇನೆ. ತಮ್ಮ ರಾಜೇಂದ್ರ, ನಿನಗೊಂದು ಕೈ ಮಾತು ಹೇಳ್ತೀನಿ, ಕೇಳು. ಯಾವ ಮಾತು ಹೇಳಣ್ಣ? ನೋಡು ಸಹೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಆ ಸ್ವತ್ತಿನ ಶ್ರೀಮಂತರಾದ ನರನಾಗ ಮತ್ತು ವಿಶ್ವಕಾಂತರ ದೌಡಿಗೆ ಸಿಲುಕುವಂತೆ ಮುಂದೆ ಸಾಗಬೇಕಪ್ಪ. ನೀನು ಮುಂದೆ ಸಾಗಬೇಕು ಅಣ್ಣ. ಅತ್ತಿಗೆ ಅಂದು ವೀರ ಪರಿಕೆಯನ್ನು ಹೋರಾಡಿ ವಿಕ್ರಮಕ್ಕಮೆ ಎಂದು ಹೆಸರು ಪಡೆದ ಸಂಗೊಳ್ಳಿ ರಾಯಣ್ಣ ಎಂದು ಆ ವಿಷ ತುಂಬಿದ ಸರ್ಪನಾಗ ನನ್ನ ತಂಟೆಗೆ ಏನಾದರೂ ಬಂದರೆ ಆ ಸರ್ಪಕ್ಕೆ ನಾನಾಗಿ ಅಂತ ವಿಷ ಸರ್ಪಗಳನ್ನು ತುಂಡು ಕತ್ತರಿಸಿ ಗುಡುಗು ಹೊಡೆದ ಗರುಡ ನಾನಾಗುವೆ ಅಣ್ಣ, ನಾನಾಗುವೆ. ಆಯ್ತಾ? ಆದ್ರೆ ಈ ಊರಾಗ ಯಾವ ಹುಡುಗಿಯರ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು ನೋಡಪ್ಪ. ಯಾವುದೇ ಕಾಮದ ಕಣ್ಣೀರ ಕಣ್ಣು ಬೀಳದ ಹಾಗೆ ನೀನು ಊರಲ್ಲಿ ಬಾಳ್ಬೇಕು ಮೈದುನ. ಕಾಮದಿಂದ ನೋಡಿದ ನಾರಿಯರ ಕಣ್ಣು ಕಿತ್ತು ಬಿಸಾಕಿ ತಕ್ಕ ಉತ್ತರ ಕೊಟ್ಟು ತಾಯಿಗೆ ತಕ್ಕ ಮಗನಾಗಿ, ತಂಗಿಗೆ ಅಣ್ಣನಾಗಿ, ಈ ಭುವನೇಶ್ವರಿ ಸಾಕ್ಷಿಯಾಗಿ ಪುತ್ರನೆಂದು ಎಣಿಸಿಕೊಳ್ಳುವುದೇ ಈ ರಾಜೇಂದ್ರ ಜೀವನದ ಹೋರಾಟ. ತಮ್ಮ ರಾಜೇಂದ್ರ, ಬಡವರ ಕೋಪ ದೌಡಿಗೆ ಮೂಲ ಆಗಬಾರದಪ್ಪ. ಅಣ್ಣ, ಅತ್ತಿಗೆ ಮೈದ್ನಾ ನಡಿಯಪ್ಪ, ಅಡಿಗೆ ಮಾಡಿಟ್ಟ ನೀನು ಮನ ಹಸ್ಬೇಕಾ? ಮೊದ್ಲು ಮನ ಊಟ ಕೊಡೋನು. ಅತ್ತಿಗೆ ಅಡಿಗೆ ಮಾಡೋ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಎಷ್ಟು ಚಂದ ಹಾಕೊಂತ ಕೇಳ್ತೀಯಪ್ಪ. ನೋಡು ಇವ್ರು ಹೆಂಗ್ ನಿಂತಾರ ಮುಖ ಗಂಟೆ ಹಾಕೊಂಡು. ನಂಬಿ ನಡೆದರೆ ಸ್ವರ್ಗ ಸುಖ, ನಾವೆಲ್ಲ ಕೂಡಿ ನಗು ನಗುನದ ಹಾಡಿ ಒಂದಾಗಿ ನಲಿಯೋಣ. ದಿನವೂ ನಮ್ಮ ಮನೆಯಲ್ಲಿ ಬೆಳಗು ಚೈತನ್ಯವೇ,
ಎಲ್ಲರೂ ಸರಿ ಊಟ ಮಾಡೋಣ. ನಿಮಗೆ ಊಟ ಕೊಡೋಣ, ಎಲ್ಲರೂ ಸೇರಿ ಊಟ ಮಾಡೋಣ. ನಿಮಗೆ ಯಾರು ಕೊಡ್ತಾರ ಊಟ? ಈಗ ಕಂಡು ಪೂರ್ತಿ ತಿಂದು ಬಂದಿರಿ, ತಿಂದ ಹಾಗೆ ಮಾಡಾಕತ್ತೀರಿ. दूसरा आदमी आवाज नहीं, तलवार से कुत्ते हो गया। मचा तो मचाओ, गरुड़ से फुल मचाओ, ले जड़ी पाटी रात को देख क्या आया। मेरा इस जिंदगी के यमक तुम्हारा हाथ
वाले, तुम्हारा नाम क्या है? सब बात बोलो। जाएंगे भाई, गरुड़ा बोला तो दादा को ये हमारा सब मार को। ನನ್ನ ಹೆಸರು ವಿಷಕಂಠನೇ ಅಲ್ಲ. ಮುದ್ದಾದ ತಂಗಿ ರೂಪ ತಕ್ಕಂತೆ ರೂಪಿಸಿ ರೂಪ ನಿನ್ನ ಮಾವಿನ ನಂತರ ಮಾಗಿದ ನಿನ್ನ ದಯದಲ್ಲಿ ಮುಡಿಸಿ ಬಿಟ್ಟಿಯ ನನ್ನನ್ನು. ರೂಪ ನಿನ್ನ ಧರ್ಮದ ಕೊನೆಗೆ ಕರ್ಮ ತಾಳಿಯನ್ನು ಕಟ್ಟಿ ನನ್ನ ಧರ್ಮ ಬದಿ ಮಾಡಿ ಕಳಿತಾರೆ. ನನ್ನ ಹೆಸರು ವಿಷಕಂಠನೇ ಅಲ್ಲ. ಸಾಕಾಗೈತ್ರಿ ಅವನಿಗೆ ಕಾಲೇಜ್ ಜೀವನ. ಅದೇನೋ ಅಂತಾರಲ್ರಿ, ಓಯ್ದವಂಗ ಓಣಿ ಸಿಗಂಗಿಲ್ಲ, ಹಾಡ್ದವಂಗ ಹಾಯ್ ಸಿಗಂಗಿಲ್ಲ ಅಂದಂಗ ಆತ್ರಿ ನಮ್ಮ ಬಾಳೆವ.
ಕಾಲೇಜಾಗ ಇಟ್ಟು ಮಿನಿ 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 ಅಂತ ಹುಡುಗಾಡಿದ್ರು ಅಂದ್ರ ಒಂದು ಮಾತಾಡಕ ಇಲ್ರಿ ಅವಣ ಇಷ್ಟು ಬ್ಯಾಸರ ಆಗಿಬಿಟ್ಟದ್ರಿ ಕಾಲೇಜ್ ಇವ ನನಗ ಓಹೋ ಇಲ್ಲಿ ಯಾವ್ದೋ ಒಂದು ಫಿಗರ್ ಬರೋದೈತಿ ಬುಲೆಟ್ ಗಾಡಿ ಬಂದರ್ ಮಾಮನ ಬುಲೆಟ್ ಗಾಡಿ ಪಡ 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 ಗಾಡಿ ಪಡ 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 ಕಾಲೆ ಜೋಳಗ್ಯಾರ ಪಿಕ್ಕಿ ಪಿಕ್ಕಿ ನಾಡದ ಮನದಾದ ಕಟ್ಟಿ ಮನದಾದ ಕಟ್ಟಿ ಮಾಮ ಬದಾಮಿ ಪೋರಿ ಬಂದಿದ್ದಿ ಹಾರಿ ಸಿರೋಳ ಸಿರೋಳ ಹೇಳ ಬದಾಮಿ ಅಲ್ಲಪ್ಪ ಸಿರೋಳ ಏನ ಹುಡುಗಿ ಮ್ಯಾಗ ಎತ್ತ ನಿಂದು ತಗೋ ಚುಟ್ಟು ಚುಟ್ಟು ಹೊರು ಹೇಳ ಪಡಲ್ ಪಡಲ್ ಅಂತ ಐತೆ ನಡುವೂರಾಗ ಹಡದರ ಕಡಲಿ ಭರತನ ಹಿಂಬಾಲ ಹೇಳತನ ಮಂದ್ಯಾಗ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ನಡುವೂರಾಗ ಕಡದರ ಕಡಲಿ ಭರತನ ಬೆನ್ನತ್ತಿ ಹೇಳತನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಎಲ್ಲಿದೆ ಈ ಜಾತಿ ನಮ್ಗ ನಿಂತೈತಿ ನಮ್ಗೆ ನಿಂತೈತಿ ಸೋರತತ್ತಿ ಗಾಡಿ ಅಯಲ ತಗದಿಲ್ಲ ಗ್ಯಾರೇಜ್ ತಗಲ್ಲ ಸೋರತತ್ತಿ ಗಾಡಿ ಅಯಲ ನಾವಾಗಿ ಬಂದೈತಿ ಐಲ ನಾವಾಗಿ ಬಂದೈತಿ ಐಲ ಕೋಡ ಪಾನಾದ ಚೀಲ ಗಾಡಿ
ಗ್ಯಾರೇಜ್ನಾಗ ಗಾಡಿಯ ಒಳಗ ಹೆಂಗೆಂಗೋ ಅನ್ಸತ್ತೆ ಮನಸಾಗ ಹೋಗು ನಡಿ ಕಬ್ಬಿನ ಪಡದಾಗ ಬರ್ತೀಯ ಬರ್ತಿಲ್ಲ ಎಲ್ಲೇ ಅವ್ ಹೇಳ್ದಲ್ಲಿ ಹೋಗು ನಡಿ ಕಬ್ಬಿನ ಪಡೆದಾಗ ಮುಳ ಹಳೆ ಮುಳ ಅಲ್ಲಿ ಎದ್ರಿ ಬರ ಕಣ್ ಕಾಣಿಸ್ತಾವಿಲ್ಲ ಏನು ತಗದಿ ಎದ್ರಿಗೆ ನಿಂತ ಮೀಸಿ ಹೊತ್ತು ಗಣಸರು ಕಾಣ್ತಾರಿಲ್ಲ ನಿನ್ನ ಕಣ್ಣಾಗ ಗಣಸ ಹಳೆ ಗಣಸ ಅಲ್ಲ ಹರಿತ್ರಿ ನೆನ್ಸಿಲ್ಲ ಅಲ್ಲ ನನ್ನ ಚೀಲ ಹರಿತ್ತೋ ಏನು ತಗದಿ ಸಿರೋಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರೋಳ ನನ್ನೂರ ನಂಬಲಿಲ್ಲ ಹುಡುಗೂರ ಸಿರೋಳ ನನ್ನೂರ ನಂಬಲಿಲ್ಲ ಹುಡುಗೂರ ನೀ ಬಾಳ ಹಚ್ಕೊಂಡವ ಅದು ಹೆಂಗ ಬಲ ದೂರ ನೀ ಬಾಳ ಹಚ್ಕೊಂಡವ ಅದು ಹೆಂಗ ಬಲ ದೂರ ಅವ್ರ ಸದಮೆ ಯಾರತ್ತಾ ಹೇ ಅವ್ರ ಸದಮೆ ಯಾರತ್ತಾ ಹೇ ತೇರಾ ಬಿನಾ ರತ್ತಾ ರತ್ತಾ ಹೇ ತೇರಾ ಬಿನಾ ರತ್ತಾ ರತ್ತಾ ಹೇ ಬಂದರು ನಿಂತರು ನಿನ್ನದಿ ಜಾಲ ಬಂದರು ನಿಂತರು ನಿನ್ನದಿ ಜಾಲ ಜೀವಕ್ಕೆ ಇರೋ ಗೆಳೆಯನಿಗ ಸಮಾಧಾನ ಜೀವಕ್ಕೆ ಇರೋ ಗೆಳೆಯನಿಗ ಸಮಾಧಾನ ಮಡ್ಡಿಗೆ ಬರ ಗಿಡ್ಡಿ ನಂದತಿ ಕೂರಿ ದಡ್ಡಿ ಹರಿತ ನಂದ ಈ ಫಿಗರ್ ಎಲ್ಲೋ ನೋಡ್ಬೇಕಲ್ಲ ಅದ್ ನಿಮ್ದು ಹರ್ದದ ನಾಂದಲ್ಲ ಮುಳ ಹಳೆ ಮುಳ ನನ್ನ ಚಂತಿ ಚೀಲ ಹರಿತು ಅಂದೆ ಅಯ್ಯೋ ಮರ ಹಿಂಗ ಅಂದ್ರೆ ಅಣ್ಣ ನಾ ಏನೋ ಬ್ಯಾರೆ ಹರಿತಂತ ತಿಳ್ಕೊಂಡ್ರಿನಲ್ಲ ಅಲ್ಲ ಮನೆಗೆ ಹೋಗಿ ನಮ್ಮ ಅಪ್ಪ ಕೇಳಿದ ನಾನು ಏನಂತ ಹೇಳಿ ಮುಚ್ಚ ಬಾಯ್ ಯಾಕೆ ನಿಮ್ಮ ಅಪ್ಪಗೆ ಸತ್ತಾನೆ ನೀಲಿ ಬಾಯಿ ಬಿಡ್ಕೊಂಡು ಅಳಾಕತ್ತಿ ಅಲ್ಲ ಮಾಡೋದೆಲ್ಲ ಮಾಡಿ ಯಾಕೆ ಅಳಾಕತ್ತಿ ಅಂತೀಯಲ್ಲ ನೀನು ಇದ್ರಿಗೆ ಬಂದು ನನ್ನ ಚೀಲ ಹರಿತ ನಮ್ಮ ಅಪ್ಪ ಕೇಳಿದ್ರೆ ನಾ ಏನಂತ ಹೇಳಿ ದೇವ್ರ ಇದೇನು ಬಂತಪ್ಪ ನನಗೆ ಗತಿ ದೇವ್ರ ಇದೇನು ಬಂತಪ್ಪ ನನಗೆ ಗತಿ ಹುಡುಗಿ ಮುಚ್ಚ ಬಾಯಿ ನೀ ಅಳುದ್ ನೋಡಿ ಕೋತಿ ಭಾಷಣ ಅಂತಾರ ಮಕ್ಕಳು ಸುಮ್ಮರಂಗಿಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ ಅಂತೇಳಿ ಬಡಿಗೆ ತೊಗೊಂಡ್ ಬಡಿಯಾಕ ಬರ್ತಾರ ಮುಚ್ಚ ಬಾಯಿ ಮುಚ್ಚ ಮಾಡಿ ಯಾಕೆ ಅಂತ ಕೇಳಿ ಹುಡುಗ ಈ ಊರ ಹನುಮಪ್ಪನ ಗುಡಿಗೆ ನೋಡಿರ್ಬೇಕಲ್ಲ ಅಲ್ಲಿ ನಿನ್ನ ಕಂಬ ಕಟ್ಟಿಸಿ ಬಿಡ್ತೀನಿ ಈ ಊರ್ ಹನುಮಪ್ಪನ ಗುಡಿ ಕಟ್ಟಿಗೆ ನ್ಯಾಯ ಒಯ್ಬೇಡ ಒಂದ್ ಸ್ವಲ್ಪನ ನಿನಗೆ ಪುಣ್ಯ ಬರ್ತೈತೆ ಹೋಗ್ಲಿ ಬಿಡ್ರಿ ಮೇಡಮ್ ನಿಮ್ಮದ ಹೆಸರು ಏನ್ರಿ ನಾ ಹೇಳಂಗಿಲ್ಲ ದೋಸ್ತ ನಿಮ್ ಮುಂದೆ ಹೋದ್ರ ಹೋಗೋ ಮಗಳ ಅಲ್ಲ ಇಂಥವ್ರ ದಿನ ಅಲ್ಲೇ ಕೈ ಮಾಡಿ ಕೈಯಾಡ್ಸಿ ಬಂದ ಮಗಳು ನಾನು ತಿಳ್ಕೊ ಇದನ್ನ ಕೊಡಂಗಿಲ್ಲ ಅಂದ್ರೆ ಬಿಡ್ತೇನೆ ಅಂತ ಹೇಳಿದೆ ಏನ ಊರ್ ಹನುಮಪ್ಪನ ಕಂಬಕ್ಕ ನೋಡ ಏನಂತಿ ನೀವು ಎಷ್ಟು ಹೇಳ್ತೀರಿ ಎಷ್ಟು ಕೊಡ್ತೇನ್ರಿ ಮೇಡಮ್ ಹಿಂಗಂದ್ಯಾ ಹಾಗಾದ್ರೆ ಹೀಗ್ ಕೇಳಿ ಹೇಳ್ತೀನಿ ಪಕ್ಕ ಹೆಣ್ಣಾಯ್ತಪ್ಪ ಗಂಡಲ್ಲ ನೋಡು ನನ್ನ ಹೆಸರು ಆರತಿ ಅಂತ ಆದ್ರೆ ನಿನ್ನಂತ ಹುಡುಗರು ರತಿ ರತಿ ಅಂತ ಕರೀತಾರ ಏನು ತಗದಿ ಓಹೋ ಹೆಸರು ಐತಿ ಅಣ್ಣ ನನ್ನ ಹೆಸರು ಮನ್ಮತ ನಮ್ಮಿಬ್ಬರು ಹೆಸರು ಆ ಕಡೆ ಹೊಳ ಫಿಗರ್ ಇಲ್ಲ ಐತಿ ಆ ಸೋದಾಗ ಐತಿ ಅಂದ್ರ ಸೋದಾಗ ಐತಿ ಹೊಳತನ ಹುಡುಗಿ ಬಾರಿ ಅತ್ತ ನಿನ್ನ ಹೆಸರು ಸೂಪರ್ ಐತೆ ಹೋಲ್ ಬಿಡು ನನ್ನ ಹೆಸರು ಕೇಳಿದಿ ಮತ್ ನಿಂದೇನು ಗೊತ್ತಾಗಿಲ್ಲ ಕೈಯಾಗ ಕೊಡ್ಲೇನು ಬಾಯಾಗ ಹೇಳ ಹಂಗಲ್ಲ ನನ್ನ ಹೆಸರ ಮನ್ಮತ ಅಂತ ಪ್ರೀತಿ ಅಂತ್ರೆ ಹುಡುಗರೆಲ್ಲ ನಿಮ್ಮ ಹುಡುಗಿ ಅಲ್ಲ ಮನ್ಮಂತ ಮಾವ ಅಂತ ಕರೀತಾರ ಮನ್ಮಂತ ಮಾವ ಕ್ಯಾನ್ಸಲ್
ಮನ್ಮಂತ ಏನ್ ಕೆಲಸ ಮಾಡ್ತಿ ಬಂಗಾರ? ನೋಡಿದ್ರ ಗೊತ್ತಾಗ್ಬೇಕ ನಿನಗ್ ಪೈಯಾಗ ಪೆನ್ನ ಲೋಟ್ಬೇಕ ಹಡ್ಕೊಂಡದ. ಅಂದ್ರೆ ನೀವು ಸರ್ಕಾರ ನೌಕರಿ ಮಾಡ್ತೀರಿ ಕೆಲಸ ಮಾಡ್ತೀರಿ ಅಂದಂಗ ಆಯ್ತು. ಅಯ್ಯೋ ಯಪ್ಪ ಈ ಹುಡುಗಿ ಕೊಟ್ಲಪ್ಪ ಒಂದ್ ಒಳ್ಳೆ ಕೆಲಸ. ಈಗೀಗ ಚಾನ್ಸ್ ಸಿಕ್ಕೊಂಡ್ರೆ ರಾತ್ರಿ ಅಂದ್ಲ ಬಿಡುಲಪ್ಪ ಸಾಡ್ಲ. ಏನು ಊರಾಗ ಪಂಚಾಯತಿ ಪಿಡಿಒ ಅದನ, ತಿಂಗಳಿಗೆ 30,000 ಸಂಬಳ ಐತೆ. ಯವ್ವಾ 35,000. ಈ ಹುಡುಗನ ಹೆಂಗಾರ ಮಾಡಿ ಬಲಿ ಕೆಡ್ಕೊಂಡ್ರ ಮಾಡ್ರಿ ಇವನು ಸಂಬಳ ಎಲ್ಲ ನನಗ. ರತಿ ಏನ ವಿಚಾರ ಮಾಡಾಕ ಏನಿಲ್ಲ ದೋಸ್ತ, ಉದ್ದಂದ ಪೆನ್ ಕೈಯಾಗ ಹಿಡ್ಕೊಂಡು ಬೊಕ್ಕ ಕೈಯಾಗ ಹಿಡ್ಕೊಂಡಿಲ್ಲ ಅನ್ನಕತ್ತೀನಿ. ಇವಲ್ಲ ಇವ್ ನಮ್ಮ ಗುಂಡ ವಾಚ್ಯದ ನಮ್ ಬಡ್ಕುರ ಬ್ಲೌಸ್ ಕರೆಂಟ್ ಬಿಲ್ ಮನಿಪಾವತಿ ಉಸ್ಲಿ ಮಾಡಾಕ್ ಬಂದೇನೆ, ತುಂಬಿಸ್ವಾಕ್ ಬಂದೇನೆ. ಹಂಗಾದ್ರ ರಾತ್ರಿ ಮನಿಗ್ ಬರ್ತೀಯ? ರತಿ ನಿನ್ ಮನಿಗೆ ಯಾಕೆ ಬರ್ಬೇಕ? ಕರೆಂಟ್ ಬಿಲ್ ತುಂಬಾಕ. ಬಿಲ್ ಏನು ಆಮ್ಯಾಲ ತುಂಬಿದ್ರಾತ, ತುಂಬಿಗಿತ್ತ ಒಂದ್ ಮೊದಲು ಇಂಪಾದ ಗೀತೆನ ಹಾಡ್ಲಾ. ಒಡಿ ಜಡಸ ಏನು ಏನು ಚಂದ ನರ್ತವ ಕೂದನ ನೆನಪಿಗೆ ಬರುವಾಗಿ ನಂತರ ಗೆಳೆಯ ಕೈ ಮಾಡಿ ಕರೆಯಾಗಿ
ಬಂದು ಬೆಡಿಗೆ ಗಡಿಗೆ ಐತ್ರಿ ಎಲ್ಲಾರು ನೋಡಿದ್ರಿ ನೆಕ್ಕ ತಂಗಿ ಏನ್ ಮಾಡ್ತಿ ನಿನ್ನ ಅವಳ ಬಚ್ಚಲ್ ಕೂಡ ಹುಟ್ಟಿದ್ದ ಯಪ್ಪ ನಾ ಸುಮ್ಮನೆ ಇಲ್ಲೇ ನಿಂತೀನಿ ಬಾಜಾರ್ಗೆ ಹೋಗಿ ಕಾಯಿಪಲ್ಲೆ ತಗೊಂಡ್ ಬಾ ಅಂದ್ರ ಏನ್ ನಡೆಸಿದೇವ ಇಲ್ಲಿ ಏನಿದು ಕಾಟ ಮೆಣಸಿನ್ಕಾಯಿ ಕಾಟ ಏ ಮಾವ ನಾ ಏನಾರು ಇನ್ನೊಂದು 2 ನಿಮಿಷ ಲೇಟ್ ಮಾಡ್ತಿದ್ದೆ ಅಂದ್ರ ನನ್ನ ಮಗಳು ಇಟ್ಲೋಗ ಚೀಲ ಟರಕ್ ಅಂತ ಹೇಳ್ತಿದ್ಲೆ ಅಪ್ಪ ಯವ್ವ ಏನು ಚೀಲದಾಗ ಸೌಂತಿಕಾಯಿ ಹರಿದು ಹೊರಗ ಬಂದೈತಲ್ಲ ಅಪ್ಪಾಜಿ ಪಪ್ಪ ಬೈಬಾರ್ದಪ್ಪ ಅಂತ ಉಳ್ಕೊಂಡೆ ಆದ್ರ ಹರದ ಬಾಗ್ಲ ಹಾಕಿತ್ತಪ್ಪ ಹರದ 12 ಬಾಗ್ಲ ಹಾಕಿತ್ತು ಹೌದು ಮಾವ ನಾ ಇಲ್ಲಂತ ನಿನ್ನ ಮಗಳು ಚೀಟ್ಲೋಗ ಹರದ 2 ಭಾಗ ಹಾಕಿತ್ತಲ್ಲ ತೋತ ಯಪ್ಪ ರೀ ಇವ್ ನೋಡ್ತಾನ ಅಪ್ಪ ರೀ ಯಪ್ಪ ರೀ ಇವ್ ನೋಡ್ತಾನ ಎತ್ತ ರೀ ರಾಗ ಜಾಗಿರ ಆನಂದ ಎಲ್ವಲ ಯಪ್ಪ ರೀ ಇವ್ ನೋಡ್ತಾನ ಅಪ್ಪ ರೀ ಯಪ್ಪ ರೀ ಇವ್ ಮಾಡ್ತಾನ ಎತ್ತ ರೀ ರಾಗ ಜಾಗಿರ ಆನಂದ ಎಲ್ವಲ ಎಳೆಯಕರೇ ಯವ್ವಾರಿ ಈಕೆ ನೋಡ್ತಾಳವಾರಿ ಯವ್ವಾರಿ ಈಕೆ ನೋಡ್ತಾಳ ದೋಸ್ತದ ಮ್ಯಾಲ ಮಂಚದ ಮ್ಯಾಲ ಗಾದಿ ಮ್ಯಾಲ ನೀ ಪೋರಿ ಮೊದ್ಲ ಸಿಟಿಗೇರಿ ಹೋಗಿ ನಾನು ಬರ್ಲಾ ನಿಮ್ಮ ಜೋಡಿ ಹಂದಿ ತಿನ್ನಬೇಕು ನಿಮ್ ಜೊತೆ ಎಮ್ಮೆ ತಿನ್ಬೇಕು
ತಿನ್ನೋಂಗೆ ತಿನ್ನಿಸ್ತೀನಿ ಇನ್ನೊಂದು 2 ತಾಸು ತಡಿ ಮಾತ್ ಮಾಡಿ ಊರ ಜಾತ್ರೆಗೆ ಬಾರ ಅದು ಗೋಟ ಗೋಡ್ಯಾಗಿತ್ತದು ಸುಮ್ಮ ಹೊಂಟಿದಿ ಬಾ ಹಂಗಾರ ಏನ ಬರ್ಲಾ ಟಾಟಾ ಟಾಟಾ ಹೋಗ ಕುಡ್ಡಾಳೆ ಹೋಗ ಮಾಡ್ತಾನ